ಬೆಟ್ಟದ ರಂಗನ್ನ ಗಾಳಿ ರಂಗ ಅಂತ ಕರೀತಾರೆ. ಗಾಳಿ ಚೇಷ್ಟೆ ದುಷ್ಟಶಕ್ತಿ ಇದ್ರೆ 3 ಬಿಂದಿಗೆ ಮರೆ ನೀರು ಹಾಕಿಸ್ಕೊಂಡ್ರೆ ಅದೆಲ್ಲ ನಿವಾರಣೆ ಆಗತ್ತಂತೆ. ಬೆಟ್ಟದ ರಂಗನ್ಗೆ ಬಾಗ್ಲೇ ಇಲ್ಲ, ದೇವರು ಜಾಡ್ಸಿ ಒದ್ದಿರೋ ಬಾಗ್ಲು ಕುಣಿಗೇಲ್ ಕೆರೆನಲ್ಲಿ ಬಿದ್ದಿದೆಯಂತೆ. ಉಡದ ರಂಗನಿಗೆ 500 ವರ್ಷಗಳ ಇತಿಹಾಸವಿದೆ. ಎಲ್ಲಾ ಕಡೆ ರಂಗನಾಥ ಸ್ವಾಮಿ ಬಲಗೈ ಇಟ್ಕೊಂಡು ಮಲ್ಕೊಂಡ್ರೆ ಇಲ್ಲಿ ತಲೆ ಕೆಳಗಡೆ ಎಡಗೈ ಇಟ್ಕೊಂಡು ಉತ್ತರಕ್ಕೆ ಆದಿಶೇಷನ ಮೇಲೆ ತಲೆ ಹಾಕಿ ಮಲಗಿದ್ದಾರೆ. ಇಲ್ಲಿ ವಾಮಾಚಾರಕ್ಕಾಗ್ಬೋದು, ಹುಷಾರಿಲ್ದಿರೋರಿಗೆ ಮೊರೆ ನೀರು ಹಾಕ್ಸಿದ್ರೆ ಹುಷಾರಾಗ್ತಾರಂತೆ. ಹಾಗೆ ಮಕ್ಕಳಾಗಿಲ್ಲ ಅನ್ನೋರು ಹರಕೆ ಹೊತ್ಕೊಂಡ್ರೆ ಖಂಡಿತ ಮಕ್ಕಳಾಗತ್ತೆ, ಒಳ್ಳೇದಾಗತ್ತೆ ಅಂತ ಇಲ್ಲಿ ಪ್ರತೀತಿ ಇದೆ. ಮದುವೆ ಆಗದವರು, ಮನೆ ಕಟ್ಟಬೇಕು ಅನ್ಕೊಂಡಿರೋರು ಕೂಡ ಇಲ್ಲಿ ಹರಕೆ ಹೊತ್ಕೊಂಡ್ರೆ ತುಂಬಾನೇ ಒಳ್ಳೇದಾಗತ್ತೆ. ಮದುವೆ ಆಗೋರು, ಮನೆ ಕಟ್ಟೋರು, ಒಳ್ಳೆ ಕೆಲಸಕ್ಕೆ ಕೈ ಹಾಕೋರು ಹೂಪ್ರಸಾದ ಕೂಡ ಕೇಳ್ಕೊಬೋದು. ಅವ್ರ ಕೆಲಸ ಆದ್ಮೇಲೆ ಇಲ್ಲೇ ಬಂದು ಅವ್ರು ಏನು ಹರಕೆ ಹೊತ್ಕೊಂಡಿರ್ತಾರೆ ಆ ಹರಕೆ ಕೊಟ್ಬಿಟ್ಟು ಒಂದು 4 ಜನಕ್ಕೆ ಊಟ ಹಾಕಿದ್ರೆ ತುಂಬಾ ಒಳ್ಳೇದು. ಉಡದ ರಂಗನಾಥ ಅಂದ್ರೆ ದೇವಾಲಯದ ಕೆಳಗೆ ಬೆಟ್ಟದಿಂದ ಒಂದು ಮರದ ತುಂಡನ್ನ ತಗೊಂಡೋಗಿ ದೇವಸ್ಥಾನದ ಒಳಗಡೆ ಇಟ್ಟಿದೆ. ಅದರಿಂದ ಉಡದ ರಂಗ, ಗಾಳಿ ರಂಗ. ಬೆಟ್ಟದ ಮೇಲೆ 7 ಬೆಟ್ಟಗಳ ಮಧ್ಯೆ ಇದ್ದಾರೆ ಈ ಸ್ವಾಮಿ ಇರೋದ್ರಿಂದ ಬೆಟ್ಟದ ರಂಗ ಅಂತಾನು ಹೆಸರು. ಇದು ಬಿಳಿ ದೇವಾಲಯ, ಕುಣಿಗಲ್ ಹತ್ರ ಇರೋದು. ಹುಚ್ಚರಂಗ ಅಂದ್ರೆ ಅರ್ಕೆ ತೀರ್ಸಿಲ್ಲ ಅಂದ್ರೆ ಅವನು ಹುಚ್ಚಿಡಿಯೋ ತರ ಮಾಡ್ತಾನಂತೆ. ಅಷ್ಟು ಪವರ್ಫುಲ್ ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ. ನಿಮ್ಮ ಮನೆ ಕೆಲಸ ಆದ್ಮೇಲೆ ಅಲ್ಲೇ ಹೋಗಿ ಪ್ರಸಾದ ಮಾಡಿ ಒಂದು 4 ಜನಕ್ಕೂ ಹಾಕ್ಬಿಟ್ಟು ನೀವು ಪ್ರಸಾದ ತಿನ್ಕೊಂಡು ಬನ್ನಿ. ಖಂಡಿತವಾಗ್ಲೂ ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಶ್ರಾವಣ ಮಾಸದಲ್ಲಿ ನೋಡೋದಕ್ಕೆ ಕಣ್ಣೇ ಸಾಲಲ್ಲ, ಅಷ್ಟು ಜನ ದೊಂಬಿ. ಇದಕ್ಕೆ ಮೆಟ್ಲು ಮೇಲಾದ್ರೂ ಹೋಗ್ಬೋದು, ಗಾಡಿ ಕೂಡ ಅಲ್ಲಿ ಸೀದಾ ಬೆಟ್ಟದ ಮೇಲೆ ಹೋಗುತ್ತೆ. ಎಷ್ಟು ಪವರ್ಫುಲ್ ಅಂದ್ರೆ ಅನ್ಕೊಂಡಿರೋ ಕೆಲಸ ಖಂಡಿತ ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಮಾಡಿಕೊಟ್ಟೇ ಕೊಡ್ತಾರೆ. ಶ್ರಾವಣದಲ್ಲಿ ಕಾಲಿಕ್ಕಕ್ಕಾಗದಷ್ಟು ಶ್ರಾವಣ ಶನಿವಾರದ ದಿನ ಅಷ್ಟೇ ಅಲಂಕಾರ ಇರುತ್ತೆ. ಈ ಸ್ವಾಮಿಗೆ 700 ಜನ ಪೂಜಾರಿಗಳು ಪೂಜೆ ಮಾಡ್ತಾರೆ. 7 ಬೆಟ್ಟಗಳ ಮಧ್ಯೆ ಇರುವಂತ ಬೆಟ್ಟದ ರಂಗನಾಥ ಸ್ವಾಮಿ ಕುಣಿಗಲ್ ಬೇಳೆ ದೇವಾಲಯದ ಹತ್ರ ಇರುವಂತದ್ದು. ಬೆಟ್ಟದ ರಂಗನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಪ್ಪ.